ಚಲೋ ಓದಿ ಬಾಯ ಎಲ್ಲ ಫ್ರೆಂಡ್ಸ್ ಇರ್ತಾರ, ಊಟ ಇರುತ್ತೆ ಎಲ್ಲ ಮನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ರಿ, ಒಂದು ಖುಷಿ ವಿಚಾರ ನಡೀತಾ ಇದೆ. ಇವತ್ತು ಅಮೂಲ್ಯ ಹಾಸ್ಟೆಲಿಗೆ ಹೋಗ್ತಾ ಇದ್ದಾಳೆ. ಅವಾಗಿಂದ ನಮ್ಮ ಮಗಳನ್ನ ಕೋಪರೇಟ್ ಮಾಡೋದ್ ಬಿಟ್ಟು ಭಾಳ ಇದನ್ನ ಮಾಡ್ತಿದ್ದನ್ರಿ ಗೈಸ್. ಮಾತುಗಳಿಂದ ಅವಳನ್ನ ಹಿಂಸೆ ಮಾಡಕ್ಕಂತ ನಾವಾಗಿಂದ ನಂಜಿಕೆಂಡ ಅಲ್ಲಿ ಹೋದ್ಮೇಲೆ ಅಳ್ತಿಯಲ್ಲ ಅವಾಗ ಅದನ್ನ ಹೇಳ, ಅದು ಗೊತ್ತಾಗಲ್ಲ ನಮಗೆ. ರಾತ್ರಿ ಕ್ಯಾಮ್ರಾ ಇಟ್ಕ ಅಂಜಿಕ್ ಬಂದಾಗಲ್ಲ, ಅಳು ಬಂದಾಗ ಈರ ನೀನ್ ಹೆಂಗತ್ತಿದ್ದಿಲ್ಲ? ನಾನು ಬಿದ್ದು ಉಳ್ಳಾಡ್ತಿದ್ದೆ ಅವಾಗ. ಹತ್ತಿದ್ದಂತರ ಮಾತ್ರ ದೊಡ್ಲಕ್ಕ ಅಲ್ಲಿನ ಫೋನ್ ಹಚ್ಚಿ ಹತ್ಕಂತ ಬರು ನಂಗೆ ಒಲ್ಲ ಬಡಿತಾರ ಅಂತಂದು ಹೇಳಿ ಆಳ್ತಿದ್ದೆ. ಬರ್ತೀವಿ ಅಂತಂದು ಹೇಳೋದು, ಕೈ ಎತ್ತಿ ಬಿಡೋದು. ಮತ್ತೆ ಮುಂದಿನ ವಾರಕ್ಕೆ ಫೋನ್ ಸಿಕ್ತಿದ್ದಿಲ್ಲ, ಯಾರ ಬಂದಾರ ಕಲೆ ಬೀಳ್ತಿದ್ವಿ. ಅವ್ರ ಫೋನ್ ಇಸ್ಕೊಂಡು ನಾನೇ 2 ನಿಮಿಷ ಮಾತಾಡ್ತಾ ಅಂತ ಹೇಳಿ ಅವ್ರು ಬೇರೆ ಇರ್ತಿದ್ದೆ. ನಮ್ಮ ಫ್ರೆಂಡ್ ಮಾಡ್ಕೊಂತಿದ್ವಿ. ಅವರಪ್ಪ ಬರ್ತಿದ್ದ, ಅವರಪ್ಪ ಬಂದಾಗ ಅವರಪ್ಪನ ಫೋನಲ್ಲಿ ಹಚ್ತಿದ್ದೆ. ಕಗ್ಗ ಅವಾಗ ನಮಗೋಸ್ಕರ ಅಮೂಲ್ಯ ಹೋಗ್ತಾಳಂತ ಖುಷಿಗೆ ಮಟನ್ ತಗೊಂಡ್ ಬಂದಿದ್ದೀವಿ. ಖುಷಿಗೋಸ್ಕರ ಮಟನ್ ತಂದಿದ್ದೀವಿ. ನನ್ನ ಚಿಕನ್ ಬಿರಿಯಾನಿ, ಇವತ್ತು ಮಟನ್ ಬಿರಿಯಾನಿ. ಆಕಿ ಏನ್ ತಿನ್ನಲ್ಲ ನಮ್ಮ ಖುಷಿಗೆ. ಪಾರ್ಟಿ ಸೋಡಾ ಅವ್ರ ಅಪ್ಪಾಜಿ ಬಂದಿದ್ದಾನ ಗೈಸ್, ಇಲ್ಲೇ ಹೊರಗಡೆ ಹೋಗಿದಾನ. ಸೆಂಡಪ್ ಮಾಡಕ್ ಬಂದನ್ ಗೈಸ್. ಅಮೂಲ್ಯ ಸ್ವಲ್ಪ ರಳಲಿ ಲಾಗ್ನಾಗ ಬಂದಿತ್ತು. ನಾವು ಅಮೂಲ್ಯ ಹತ್ತಾಳಂತ ಸ್ವಲ್ಪ ತಮ್ಮನೆಲ್ಲಾರ ಹಾಕ್ತಿವಿ. ಫುಲ್ ಪ್ಯಾಕಿಂಗ್. ಈಗಲ್ಲ ಅವ್ರು ಊದಿ ಬಂದಾರ. ಈಗ ಅದರಲ್ಲ ಅವರು ಇದಾರ ನೋಡಿ. ಇವ್ರದ್ದು ಹಂಗೆ ಇತ್ತು. ಅವ್ರಿಗೇನೋ ಹೊಟ್ಟಿ ಬೇನೆ ಬಂದ್ಬಿಡ್ತಿತ್ತಂತ ಹೋಗಕಂದ್ರ. ಈಗ ಚಲೋ ಅದಾವ. ಏನಾಯ್ತು ಅವ್ರ ಟ್ರೆಂಡಿಂಗ್ನಾಗ ಅದ್ರ ಅವ್ರ ಪೂರ. ಈಗ ಮತ್ತೆ ಚಲೋ ಆಗುತ್ತೆ. ನೋಡ್ರಿ, ಈ ಬೆಡ್ಶೀಟ್ ನ ತಗೊಂಡಿದೀವಿ ಆಕಿಗೆ. ಈ ಬಾಟಲ್ ಕಾಯಿ ಕೊಟ್ಟಿ ನೋಡಿ. ಮತ್ತೆ ಬ್ಯಾಗ್ ಅಂತ ಲಾಸ್ಟ್ ಇಯರ್ ತಗೊಂಡ್ಬಂದಿದ್ವಿ. ಲೇಟ್ ಆಗಿ ಯೂಸ್ ಮಾಡಿದ್ವಿ, 1 ಮಂತ್ ಇದ್ದಾಗ ಯೂಸ್ ಮಾಡಿದ್ಲು. ಅದಕ್ಕೆ ಇದೆ ಬ್ಯಾಗ್ನ. ಕಳುವಾದ್ಮೇಲೆ ಮತ್ತೆ ಅದನ್ನ ಕುಂದ್ರಬೇಡ. ಆಮೇಲೆ ಸ್ವಲ್ಪ ನಾಳ ಡೋಕರನ್ನ ಹಾಳು ಹೋಗತ್ನೆ ಬಂದಿತ್ತು. ಇಲ್ಲ ಕರೆನ ಆಳ್ತಾ ತಗೋತಾರೆ ಕೆಲಸ. ಬ್ಲಾಗಿಂಗ್ ಕಂಟೆಂಟ್ ಸಿಗುತ್ತಲ್ಲ. ಕ್ಯೂರಿಯಾಸಿಟಿ ಬರೀ ಇದಾಗ್ಬಿಟ್ಟೈತೆ. ಅವಾಗ ನನ್ ಕುಂದ್ರಿಸ್ಕೊಡ ಒಂದ್ ಸ್ವಲ್ಪ ಸಾಕಾಗಿತ್ತಡಿ ಅಮ್ಮ ಅನ್ನಕತ್ತೀನಿ. ಆಕಿಗೆ ಏನ್ ಸ್ನಾಕ್ಸ್ ಕೊಡ್ತಾರ ಏನು ಮತ್ತೆ ಅದಕ್ಕ ನಿನ್ನೆ ಚಿಕನ್ ಬಿರಿಯಾನಿಗೆ ಅಲ್ಲಿರ ಒಂದ್ ವಾರ ನೋಡ್ಬೇಕಂತ ಮಾಡ್ಯಾಳ. ಏನೇನ್ ಟಿಫನ್ ಕೊಡ್ತಾರ, ಸ್ನಾಕ್ಸ್ ಕೊಡ್ತಾರ. ನನಗೆ ಐತಿ ಆದ್ರ ಕಳ್ಸವಲ್ರ ಹಾಸ್ಟೆಲಿಗೆ. ಕೆಲಸ ಮಾಡೋದ್ ಬರುತ್ತ ಎಲ್ಲ. ಕೈಲು ಗೀಲು ಮತ್ತೆ ಚಕ್ಲಿ ಮಾಡಿದೀವಿ. ಮಂಡಕ್ಕಿ ಮಾಡ್ತೀವಿ ಇಲ್ಲ ಗೊತ್ತಾಗಲ್ಲ. ಮಂಡಕ್ಕಿ ನೆಕ್ಸ್ಟ್ ಮಂತ್ ಮಾಡ್ಕೊಂಡ್ ಬರ್ತೀವಿ ಬಿಡು. ತಿನ್ನಕೊಂಡಿ ಒಂದೇ ವಾರ ತಿಂದ್ಬಿಡ್ತಾವಳು ಮಂಡ್ಯ. ಇವೆಲ್ಲ ಐತಲ್ಲ ಅವ್ರಿಗೆ ಕೊಡ್ಬೇಕಂತ ವೀರೇಶಣ್ಣ ಬ್ಯಾಗ್ನಾಗ ಇರ್ಲಿ. ವೀರೇಶಣ್ಣ ಆಡ್ಸ್ಕೊಟ್ಟ ಮಾಡ
ಒಂದ್ ಖರ್ಚು ಇನ್ನೊಂದ್ ಇನ್ನೆರಡು ಎರಡೇ ಕೊಡು ಖರ್ಚಿಪ್ಪು ಒಂದ್ ತಗ. ಈ ಜೋಶ್ನ ಹೀಗೆ ನೋಡ್ರಿ ಗಾಯ್ಸ್, ಈ ಬ್ಲಾಗ್ ನಂಗೆ ನೆನಪಿಟ್ಕೊಂಡಿರ್ರಿ ಎಷ್ಟು ಖುಷಿ ಅದಾಳಂತ. ಇದು 200 ರೂಪಾಯಿ ಆತಾವು. ಭೇಟಿ ಆದಾಗ ಹೋಗ್ತೀವಲ್ಲ ಅವಾಗ ಹೆಂಗಿರ್ತೀರಿ? ಫೋನ್ ಮಾಡ್ದಾಗ ಹೆಂಗ್ ಬರುತ್ತಾ? ಒಂದ್ ತಿಂಗಳಾದ್ಮೇಲೆ ಹಂಗಾರ ನೋಡಕ್ ಪ್ರತಿ ಒಂದನ್ನು ಇಂಚ್ ಆಗಿ ನಿಮ್ ಮುಂದೆ ಬಿಚ್ಚಿಡ್ತಾ ಆಯ್ತಲ್ಲಕ್ಕ. ನಾನ್ ರೋಗಿಸ್ಲ ಆರಾಮದ ಯಾವ ಮೊನ್ನಲ್ಲ ಟೇಬಲ್ಸ್ ಹೇಳ ಅವು ಹೇಳಿ ಹೇಳಂತ ಇಂಪ್ರೂವ್ಮೆಂಟ್ ಇಂಪಾರ್ಟೆಂಟ್ ಅಂದೆ ನಿನಗೆ. ಹೇ ಗೌಡ ನಾನು ಅವ್ರ ಹೆಂಗಿದ್ರು ಚಲೋ ನೋಡ್ಕೊಂತಾರಲ್ಲ ಕಾನ್ಫಿಡೆಂಟ್ ಇದ್ದ ನಂಗೆ. ಯಾಕಂದ್ರೆ ಜಗ್ಗಿ ಜನ ಕಡೆ ಕೇಳಿವ ಆಲ್ರೆಡಿ. ಎಲ್ಲರೂ ಚಲೋ ಯಾವ್ದನ್ನ ಕೇಳಿಲ್ಲ ಅಂದ್ರು ಎಲ್ಲರೂ ಅದ್ರ ಬಗ್ಗೆ ಜಾಸ್ತಿನ ಹೇಳ್ಯಾರ. ಹಂಗಾಗಿ ಅದು ಓದ್ತಾಳ ಇಲ್ಲ ಇಂಪ್ರೂವ್ ಎಲ್ಲ ಮಾತ್ರ ತಗೊಂಡಿದ್ದಾಳೆ ಗೈಸ್. ವೀಕ್ ಆಗ್ತಾಳ, ಇನ್ನು ಡುಮ್ಮಿ ಆಗ್ತಾಳ. ವೇಟ್ ಚೆಕ್ ಮಾಡಿ ಕಳಿಸ್ಬಿಡಮ್ರಿ. ಚೆಕ್ ಮಾಡಿ ನಿಮ್ ಮುಂದೆನೆ ಮಾಡಿ ಕಳಿಸ್ತೀವಿ. ಇಲ್ಲದ್ನಿಂದ್ರ ಕ್ವಶನ್ ಕೇಳ್ತಾರೆ. ಕಾಣವಲ್ದ ಹೋಗ ಖುಷಿ ಆಯ್ತಾ ಫುಲ್. ಈ ಕುತೂಹಲ ಯಾವಾಗ ಹೆಂಗ ಇರ್ಬೇಕ. ಒಟ್ಟ ಮನೆ ಬರ್ತೀನಿ ಅನ್ಬಾರ್ದ. ಆರ್ ಯು ಹ್ಯಾಪಿ? ಹ್ಯಾಪಿ ಅದಿ ಹ್ಯಾಪಿ? 500 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾನು ಉಳ್ಳಾಡ್ಸ್ಕೊಂಡು ಹೊಡಿ. ಕೊಡ್ತೀವಿ. ಹೊಟ್ಟೆ ಕೊಡ್ತೀವಿ ನೆಕ್ಸ್ಟ್ ಮಂತ್. ನೀನು ಖುಷಿ ಅಪ್ಪಾಜಿ? ನಿಂಗ್ ಖುಷಿ ಅಮೂಲ್ಯ ಹೊಂಟಲ್ಲ ಬಾಳ ಖುಷಿ ಜಾಸ್ತಿಯಾ? ಅಲ್ಲ ಅಮ್ಮು, ಮಾತಾಡ್ಸಕ್ ಬಂದಾಗ ನೀನು ಬರ್ತೀನಿ ಅನ್ಬಾರ್ದು, ಸ್ವಲ್ಪ ನೋಡ್ಬಾರ್ದು. ಹ್ಯಾಪಿ ನೀನೀಗ ಎಷ್ಟು ಗೊತ್ತಾ, ನೀ ಬ್ಯಾಡ 1 ವರ್ಷ ಆಗಿಂದ ಹತ್ರ ನೀನ್ 500 ರೂಪಾಯಿ ಕೊಡ್ಬೇಕು. ಹಾ ಆಳ್ತಂದ್ರೆ ಬರ್ತೀನಿ ಅನ್ಬಾರ್ದು, ಆಳ್ತಂದ್ರೆ ಅನ್ಬಾರ್ದು. ಆಂಟಿ ಅಮ್ಮು ಸುಮ್ನೆ ಐತಲ್ಲ. ನಿಂಗೆ ಎಷ್ಟು ಗೊತ್ತಾ, 4 ತಿಂಗಳ ಇರು. 4 ತಿಂಗಳ ಇದ್ಮೇಲೇನು ನೀ ಖುಷಿಯಾಗಿದ್ದಿ ಬರಲ್ಲ ಅನ್ನಕಂತೀಯ ಅಂದ್ರ 500 ರೂಪಾಯಿ ಕೊಡ್ತೀವಿ. ಅಕಸ್ಮಾತ್ ಮನಿಗೆ ಬಂದ್ರೆ ನೀ 500 ರೂಪಾಯಿನೂ ಕೊಡ್ಬೇಕು, ಅದಕ್ಕಿನ್ನೂ ತಿನ್ಬೇಕು. ನೋಡು ರೆಡಿಯಾ? ಡೀಲಾ? ವಿಡಿಯೋ ಐತಿಲ್ಲಿ ಡೀಲ್ ಅಂತ. ಮಮ್ಮಿ ನೀನ ಸಾಕ್ಷಿ ನೋಡು. ಮಮ್ಮಿ ಕಚ್ವರ್ಚಿ. ಅಲ್ಲ ಅಮ್ಮು, ಅಮ್ಮು ಯಾರ್ಯಾರನ್ನ ಮಿಸ್ ಮಾಡ್ಕೋತಿ? ಬಾ ಇಲ್ಲಿ ಮಾತಾಡ್ಸ. ನಿನ್ನ ಸಾವು ಚಿಕ್ಕಮ್ಮನ ಮತ್ತೆ ಏನ್ ಹೇಳ್ತೀವಿ? ತಾತನ್ನ ಕೃಷ್ಣ ನಮ್ಮ ರಘುನ್ನ ನಮ್ಮ ಅಪ್ಪಾಜಿನ ನಮ್ಮ ಅಮ್ಮನ್ನ ಮಮ್ಮಿನ ನಮ್ಮ ಮಮ್ಮಿನಿಲ್ಲ ಅಕ್ಕಿಂದು ಚಾಳಿ ಸುಮಾರು ಐತಿ ಗಾಯ್ಸ್. ನಾನು ಮಿಸ್ ಮಾಡ್ಕೊಳಕಂತೀನಿ. ಚಲೋ ಓದಿ ಬಾಯ. ಹಿಂಗೇನ್ ಬೇಕೆಲ್ಲ ಕೊಡಿಸ್ತೈತೆ. ಹೆಂಗ್ ಮಾಡ್ತಾಳ ರೇಷ್ಮಾ. ಅಳ್ಬಾರ್ದೇನ್? ನೋಡ್ ನಾನೇ ಈಗ ಒಕ್ಕಿನ ಅನ್ನಕಂತೀಯಲ್ಲ, ಇದ ಜ್ಯೂಸ್ ಹೆಂಗಿರುತ್ತಂತ ನೋಡ್ತೀವಿ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ. ಆಕಿ ಇರೋದ ಡೌಟ್ ಅನ್ಸಕಂತೈತಿ. ಕೃಷ್ಣ ಯಾವಾಗ ಹಾಸ್ಟೆಲಿಗೆ ಹಾಕದು? ನೀ ಹಾಸ್ಟೆಲಿಗೆ ಹೋಗ್ತೀಯ ಅಪ್ಪಾಜಿ? ಏನೇನ್ ತಿನ್ನಂಗಾಗಿರುತ್ತ ಹಾಸ್ಟೆಲಿಗೆ ಹಾಕಿದ್ರೆ ನಾನೇ ಮನೆಗೆ ಚೀಟಿ ಬರೆದು ಕಿಟಕಿ ಒಳಗ್ ಹೋಗಿ ಅಮ್ಮ ಬಂದ್ ತಂದ್ ಕೊಡ್ದ. ದೊಡ್ಡ ಯುದ್ಧಕ್ಕೆ ಕೊಂಟಂಗಾಗೈತಿ. ಇದೇನು ಎಷ್ಟು ದಿನ ಇರ್ತಾರ ಬಿಡ್ತಾರ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಹೋಗ್ಬಾಮು, ಹೋಗ್ಬನ್ನಿ ಸರ ನೋಡಕ್ ಎದಕ್ಕೆ ರೊಕ್ಕ ಕೊಡ್ತೀನಿ ನನಗ? ಲಕ್ಕಿ ಅವರೇ ಕಳಿಸ್ತಾ ಇದ್ದೀರಾ? ಏನೋ ಸಾಧಿಸಿದ ಹಾಗೆ ಮಗನಿಗೆ. ಈಗ ಯುದ್ಧಕ್ಕೆ ಹೊಂಟೀವಿ. ಯುದ್ಧ ಬರ್ತಾರ ಗೆದ್ದು ಬರ್ತಾರ ಗೊತ್ತಿಲ್ಲ. ಬಿದ್ದು ಬರ್ತಾ ನಿಕ್ಕಿನ ಹಾಸ್ಟೆಲಿಗೆ ಹಾಕೋಣ ಕರ್ಲೆ. ಹಾಸ್ಟೆಲಿಗೆ ಆಂಟಿ
ಬನ್ನಿ ಗೆದ್ದಾಗ ಎದ್ದು ಬನ್ನಿ. ಇಲ್ಲಿ ಕುಂತೀವ್ರಿ ಗಾಯ್ಸ್. ಇದೇನ್ ಇಷ್ಟು ಜನ ಅಂತಾವ್ರೆ, ನಾವು ತರ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇಬ್ಬರನ್ನ ಬಿಡಕ್ಕೆ ಹೋದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಹಂಗ ನೋಡ್ತೇವೆ. ಬಂದಿವಿ ಇಲ್ಲಿ ನೋಡ್ರಿ ಹುಡುಗರು. ನಾವು ಬಿಡಾಕ ಒಂದು ಜಗಿ ಜನ ಬಂದ್ಬಿಟ್ಟಿವ್ರಿ ಬಿಡಾಕ. ಇನ್ನು ಹಿಂದೆ ಬರ್ತಾರ ರೀ ಜಾಸ್ತಿ ಜನ. ಇಲ್ಲ ರೀ ಬಿಡಾಕ ಬಂದಿವ್ರಿ. ಬರೀ 4th 5th ಅಷ್ಟೇ. ಇವಾಗ ಬಂದ್ರೆ ಪಾಪರಿ ನಮ್ಮ ಅಮೂಲ್ಯ ಒಂಥರ ಆಗಕಂತಿದ್ ನಮ್ಗೆ ಇವಾಗ. ಖುಷಿ ಆಗ್ಯದಣ ನೋಡ್ಬೇಕು ಏನ್ ಮಾಡ್ತಾರ ಅಂತೇಳಿ. ಹೋಗ್ತೀಯಾ ಅಮ್ಮ? ಅಲ್ಲೇ ಅವ್ರಿದ್ದು ಮಾಡ್ಸಕ್ ಹೋಗ್ಯಾರ. ಹೋಗೋದು ಹೊಳ್ಳಿ ಬರ್ತಾರ. ಅವ ನೀವು ಬರ್ಲ ಅಂತ ನಿಂತಿದ್ವಿ. ಹೋಗಂಬ್ರ? ಹೋಗ್ತೀಯಾ? ಎದಕ್ಕ? ನೋ ವರ್ಡ್ಸ್ ಅಂದಿದ್ದಕ್ಕೆ ನೋ ಅಲ್ಲ. ನಾಯಕ್ ನೋ ತಗೋಲಿ ಅಂತ. ಮಮ್ಮಿ ನೀನು ಇಲ್ಲೇ ಬರ್ತೀಯಾ? ದೊಡ್ಡಕ್ಕೆ ಆದ್ಮೇಲೆ ಬಲು ಬರ್ತಿ. ಇನ್ನೂ ಹೋಗಿಲ್ಲ. ಇರ್ಬೋದಾ? ಇಲ್ಲೇ ಇರ್ತೀವಿ. ಚೆನ್ನಾಗೈತಾ? ನಾವು ಎಲ್ಲ ಬರ್ತಿರ್ತೀವಿ. ತಿಂಗಳು ತನ ಬಿಡಲ್ಲ. ತಿಂಗಳಾದ್ಮೇಲೆ ಬರ್ತೀವಿ. ಯಾವ ಮುದೆಗಿಂದ ಬರ್ತೀವಿ ಗೊತ್ತಿಲ್ಲ, ಅವತ್ತು ಬರ್ತಿರ್ತೀವಿ. ಹೊರಗಿಂದ ನೋಡ್ಕೊಂಡ ಓದ್ತೀವಿ. ಟ್ರೈನ್ ಮಾಡಕತ್ತಿತ್ತಲ್ಲ ನೈನ್ ಕಡೆಗೆ ನೋಡಿ ಓದ್ತೀವಿ. ನಾನು ಬರಲೆ? 4 ಜನ ಬರ್ರಿ. ಹೋಗು. ನಾನು ಹೋಗ್ತೀನಕ್ಕ. ಈಗ ನೋಡಿ ಚಾಪೆ ಮಾರಕ್ಕೆ ಎಷ್ಟೊಂದಮ್ಮ ಚಾಪೆ, ಎಷ್ಟೊಂದಮ್ಮ ಚಾಪೆ. 150 ಡಿಸ್ಕೌಂಟ್ 50%. ಒಳ್ಳೆ ಬುದ್ಧಿ ಬರ್ಲಿ ಅಂತ ಬೇಡ್ಕೊಂಡಿಲ್ಲ ಅಮ್ಮಲ್ಲಿ ಫಸ್ಟ್. ಕೃಷಿ ಇಲ್ಲದ ನೋಡ್ರಿ ಇಷ್ಟು ಒಂಥರ
ಫುಲ್ ಖುಷಿಯಾಗಿ ಎಲ್ಲರೂ ಬಂದೀವಿ ಕಳಿಸ್ಬೇಕಂತ. ಸ್ವಲ್ಪ ಬೇಜಾರು ಕೂಡ ಐತಿ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಹೇಳಿದ್ರಿ ಹಾಸ್ಟೆಲ್ಗೆ ಯಾಕೆ ಹಾಕಿದ್ರಿ ಅಂತ, ಬಟ್ ಹಾಕಿದ್ವಿ ಮುಂದೆ ಫ್ಯೂಚರ್ಗೆ ಎಲ್ಲ ಅಂತ ಹಾಕಿದ್ವಿ. ಏನಂತ ಇವ್ರದ್ದು ಏನೋ 3ನೇ ಫ್ಲೋರ್ ಅಂತ. ಏನಂತ ತಳಗಾತಳ ಗೈಸ್ ನೋಡ್ರಿ ಎಲ್ಲ ಫುಲ್ ಆಗ್ಬಿಟ್ಟದ. ಬೀಗ ಬೇರೆ ತಗೊಂಡ್ಬರ್ಬೇಕಾದ್ರೆ ಇರ್ಲಿ ಬಿಡಿ, ಕಳ್ಸಮ್ಮ ಇದೊಂದ್ಸಲ ಇರ್ಲಿ. ತರಮ್ ಬಿಡು, ಕಟ್ ಕಳ್ಸೋಣ. ಖುಷಿ ನೀನು ಬರ್ತೀಯ ಹಾಸ್ಟೆಲಿಗೆ? ಹಾಂ ನೋಡ್ರಿ, ಇವಾಗ ಅದೇ ವಾರ್ಡನಿಗೆ ಏನೋ ಕಾಲ್ ಮಾಡಕ್ಕಂತಾರೆ. ಓಯ್ ಹಾಯ್ ಹಾಯ್. ಎಲ್ಲ ಫುಲ್ ಮಾಡ್ಕೊಂಬಿಟ್ರೆ ನಮ್ಮ ಅಮೂಲ್ಯಗೆ ಏನು ಜಾಗ ಇಲ್ಲ ಇದಾವಲ್ಲ ಇನ್ನ ಖಾಲಿ ಇದೆ. ಹೆಂಗಿರ್ತಾಳೆ ಏನ್ರಿ ಗಾಯ್ಸ್. ಅಮ್ಮ ತಗೋ, ಅಮ್ಮ ಚಾವಿ ತಗೋ. ಚೆನ್ನಾಗಿದೆ. ಇದೇ ಏ ಅಮ್ಮು ನೋಡಿ ಪಾಪರಿ ಹುಡುಗರು ಆಡಕ್ಕಂತ್ಬಿಟ್ಟವು. ವೃತ್ತಿ ಆಡಕ್ಕಂತಿರ್ಲಿಲ್ಲ, ಆಮೇಲೆ ಅಮೂಲ್ಯ ಆಡೋದು ನೋಡಿ ಆಕಿನೂ ಆಡಕ್ಕಂತಿದ್ಲು. ಅಮೂಲ್ಯನ ಕ್ಲಾಸಿಗೆ ಬಿಡಕ್ಕೆ ಹೋಗಾರ, ಏನು ಹೇಳ್ತಾರ ನೋಡೋಣ ಬರ್ರಿ. ಇನ್ನು ಆಡಕತ್ತೇನು ಅಮ್ಮ ಪಾಪರಿ ಅವ್ರವ್ರ ಕಷ್ಟ ಅವ್ರಿಗೆ ಕ್ಷಣಕ್ಕಾಗ ಅಮ್ಮ ಏನಿರಲ್ಲ ಇಲ್ಲಿ, ಏನಿರಲ್ಲ. ಫ್ರೆಂಡ್ಸ್ ಇರ್ತಾರ, ಊಟ ಇರುತ್ತೆ, ಎಲ್ಲ ಮನೆ ಇರುತ್ತ. ಕೃತಿಗೂ ಬಾಟಲ್ ಕೊಡು. ಕ್ಲಾಸ್ ತಗೊಂಡು ಎಷ್ಟು ಗಂಟೆ ಮಟ್ಟ ಕ್ಲಾಸ್ ತಗೊಂತಾರೇನತ್ತೆ? 8 ಗಂಟೆ ಮಟ್ಟ ತಗೊಂಡು. ಯಾವ ಕ್ಲಾಸ್ ಇದೆ? 4th 5th ಇರ್ತದೆ. ನೋಡ್ರಿ ಮತ್ತೀಗ ನಗಕತ್ತಾಳ. ಇದು ಲಾಸ್ಟ್ ಬಾಯಿ, ಮತ್ತೆ ಆಫೀಸು ಬಾಯಿ ಹೇಳಿ ಹೋದ್ಮೇಲೆ ಆಫೀಸ್ ಹೊರ ಕಳ್ಸಲ್ಲ. ಮಾತಾಡ್ಸೋದಿದ್ರೆ ಈಗ ಮಾತಾಡಿ ಮುಗಿಸ್ರಿ ಅಂತಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಮಾತಾಡ್ತೀವಿ ಅಂತ ಹೇಳಿ ಅಮೂಲ್ಯನ್ ಕ್ಲಾಸ್ಮೇಟ್ ಅದಾಳ ಧೋನಿಪುಡಿ ಹುಡುಗಿ.
ಫ್ರೆಂಡ್ ಅನ್ನಕ್ಕೆ ನಂಗೆ ಫ್ರೆಂಡ್ ಇದ್ಲು ಹೌದನು ಕ್ಲೋಸ್ ಫ್ರೆಂಡಾ ಸುಮ್ಮನೆ ಬೆಸ್ಟ್ ಫ್ರೆಂಡ್ ಅಷ್ಟು ಕ್ಲೋಸ್ ಆಗ್ತಾರ ಕೃತಿ ಬಾಯ್ ಕೃತಿ ಸುರಕ್ಷಿತ ಓಡೋದು ಸುರಕ್ಷಿತ ಪ್ರಕಾರ ಅಕ್ಕ ಸ್ಲಿಪ್ಪರ್ ಎಲ್ಲ ಎಲ್ಲಿ ಬಿಟ್ಟು ಬಂದಾರಕ್ಕ ಅವರು ಆಮೇಲೆ ಹಾಕೊಂಡ್ ಮೇಲೆ ಹೋಗೋಣ ಕೃಷಿ ಪಾಪ ಬಿಟ್ಟ ನೋಡ್ರಿ ನೋಡ್ರಿ ಪಾಪ ಅವ್ರ ಅಪ್ಪಾಜಿ ಜಗ್ಗಿ ಬೇಜಾರಾಗ್ಯಾರ ಅವ್ರು ಜಗ್ಗಿ ಇಷ್ಟಪಡ್ತಾರ ಅವ್ರ ಮಗಳನ್ನ ಅಂದ್ರೆ ಓದ್ಲಿ ಅಂತ ಹೇಳಿ ಕಳ್ಸ್ತಾರ ಬೇಜಾರಾಗತ್ತಂತ ಅನ್ಸುತ್ತ ಅವ್ರಿಗೆ ಅಹಲ್ಯ ಬೇಜಾರಾಯ್ತಾ ಖುಷಿ ಆಯ್ತಾ ಏನಾಗ